ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರೋಂಥ ಜಾಗ 5 ಎಕರೆ ಸೆಂಟು ತುಂಬ ಚೆನ್ನಾಗಿದೆ. ಅನೂರಿಂದ ಇಲ್ಲಿಗೆ 10 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ 165 ಕಿಲೋಮೀಟ್ರು, ಮೈಸೂರಿಂದ 100 ಕಿಲೋಮೀಟ್ರ್ ಆಗುತ್ತೆ. ಈ ರಸ್ತೆಗೆ ಹೊಂದ್ಕೊಂಡಂತಿರೋ ಜಾಗ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಲೊಕೇಶನಲ್ಲಿದೆ ನೋಡಿ. ಈ ರಸ್ತೆ ಫುಲ್ಲು ಸ್ಕ್ವೇರ್ ಬಾಕ್ಸ್ ಆಗಿದೆ. ಸ್ವಲ್ಪ ಅಲ್ಲಿ ಬತ್ತಿದ್ರಲ್ಲ ಹಾಳುಗಳು, ಅಲ್ಲಿ ಸ್ಟ್ರೈಟ್ ಹೋಗಿದೆ, ಒಂದು ಸ್ವಲ್ಪ ಬಿಟ್ಟಿದ್ದಾರೆ. ಅಗ್ನಿ ಮೂಲೆ ವಾಸ್ತು ಪ್ರಕಾರವಿದೆ. ಕುಬೇರ ಮೂಲೆಯೂ ಬೆಳೆದಿದೆ, ದೇವ ಮೂಲೆಯೂ ಬೆಳೆದಿದೆ. ಜನರಲ್ ಪ್ರಾಪರ್ಟಿ. ಮುಂದೆಗಡೆ ಒಂದು ಸ್ವಲ್ಪ ಇದು ಬಿಟ್ಟಿದ್ದಾರೆ. ಸ್ವಲ್ಪ ವೈಟ್ ಮಣ್ಣು, ವೈಟ್ ರೆಡ್ಡಿ ನೋಡಿ. ಈ ಕಡೆಗೆ ಫುಲ್ ಪ್ಯೂರ್ ರೆಡ್ ಮಣ್ಣು. ಒಂದು 50 ತೆಂಗಿನ ಮರ ಇದೆ, 3 ಬೋರ್ ಇದೆ, ಒಂದು ಸಿಂಪಲಾಗಿರೋ ವಾಸಕ್ಕೆ ಮನೆ ಇದೆ. ಅಲ್ಲಿದೆಲ್ಲ ಅವರೇ ಓನರು. ಅರಿಶಿನ ಹಾಕಿದ್ದಾರೆ, ಕಡಲೆಕಾಯಿ ಹಾಕಿದ್ದಾರೆ. ಜಮೀನು ಮಾತ್ರ ತುಂಬ ವಾಸ್ತವವಾಗಿ ಚೆನ್ನಾಗಿದೆ. ಅದು ಓನ್ ಟಿ ಸಿ ಇದೆ, ಹೊಸದಾಗಿ ಓನ್ ಟಿ ಸಿ, ಒಂದು ಬೋರು ಹಾಕಿಸಿದ್ದಾರೆ. ಜನರಲ್ ಪ್ರಾಪರ್ಟಿ. ವಾಸಕ್ಕೊಂದು ಮನೇನಿದೆ. ತೆಂಗಿನ ಮರಗಳೊಂದು 45 ತೆಂಗಿನ ಮರ ಕ್ರಾಪ್ ಇದೆ. ಅರಿಶಿನ ಹಾಕಿದ್ದಾರೆ ಇವರು ಯಾಕೆ. ರೆಡ್ ಸಾಯಲ್ಲೇ, ಸ್ವಲ್ಪ ಮುಂದೆ ಮಾತ್ರ ವೈಟ್ ಇದೆ. ಕಡೆ ಬರ್ತಾ ರೆಡ್ ಸಾಯಲು ವ್ಯವಸಾಯ ಮಾಡ್ತಾಯಿದ್ದಾರೆ ನೋಡಿ. ಇದಕ್ಕೆ ಅರಿಶಿನ ಹಾಕಿ ಕೆಲಸ ಮಾಡಬೇಕು. ತೋಟ ಬ್ಯೂಟಿಫುಲ್ ಆಗಿದೆ ನೋಡಿ. ತೇಗಿನ ಮರಗಳು, ಅಲ್ಲಲ್ಲಿ ತೇಗಿನ ಮರಗಳು ಇದ್ದಾವೆ. ಲೇಬರ್ ವರ್ಕ್ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿ ತೇಗಿನ ಮರನೂ ಎಲ್ಲ ಡ್ರಿಪ್ ಹಾಕಿದ್ದಾರೆ ನೋಡಿ. ಈ ಕಡೆ ಕಡಲೆಕಾಯಿ ಹಾಕಿದ್ದಾರೆ. ಇವಾಗ ತುಂಬ ಚೆನ್ನಾಗಿದೆ ಜಮೀನು. ಸೊ ಕಟ್ಟೆಗಳು ಸುತ್ತ ತೆಂಗಿನ ಮರ ಹಾಕಿದ್ದಾರೆ. ಅಕ್ಕಪಕ್ಕ ಮನೆಗಳಿದೆ. ವಿಲೇಜಿಂದ 1 ಕಿಲೋಮೀಟ್ರು ಅಕ್ಕಪಕ್ಕ ವಿಲೇಜು ಇದೆ ನೋಡಿ. ಕಡಲೆ ಹಾಕಿದ್ದಾರೆ, ಫುಲ್ಲು ವ್ಯವಸಾಯ ಮಾಡಿದ್ದಾರೆ. ಒಂದು 3 ಎಕರೆ ಅರಿಶಿನ ಹಾಕಿದ್ದಾರೆ, 1-2 ಎಕರೆ ಕಡಲೆ ಹಾಕಿದ್ದಾರೆ, ಒಂದು ಅರ್ಧ ಎಕರೆ ಮುಂದೆ ಹಾಗೆ ಬಿಟ್ಕೊಂಡಿದ್ದಾರೆ ನೋಡಿ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇವರು 30 lakhs ಫೈನಲ್ ಹೇಳ್ತಾಯಿದ್ದಾರೆ.